ರಾಜ್ಯಪಾಲರ ವಿರುದ್ಧ ಮತ್ತೊಮ್ಮೆ ಆಕ್ರೋಶವನ್ನು ವ್ಯಕ್ತಪಡಿಸಿದ ಸಿಎಂ ಸಿದ್ದರಾಮಯ್ಯ. ತಾರತಮ್ಯ ಎಂದು ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಟೀಕೆಯನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ವಿಚಾರಣೆ ಯಾವಾಗ ಮಾಡ್ತೀರಿ ಸ್ವಾಮಿ ಅಂತ ರಾಜ್ಯಪಾಲರಿಗೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಯನ್ನು ಮಾಡಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರಕ್ಕಲ್ಲ ರಾಷ್ಟ್ರಪತಿಗಳಿಗೆ ಪ್ರತಿನಿಧಿಯಾಗಿರಬೇಕು ಅಂತ ರಾಜ್ಯಪಾಲರ ಕರ್ತವ್ಯ ದೃಷ್ಟಿಯನ್ನು ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ರಾಜ್ಯಪಾಲರಿಗೆ ನೆನಪಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅರೆ ಏನಾಯಿತು, ಯಾವ ವಿಚಾರಕ್ಕೆ ಮತ್ತು ವಿಶೇಷವಾಗಿ ರಾಜ್ಯಪಾಲರಿಗೆ ಯಾವೆಲ್ಲ ಅಂಶಗಳನ್ನು ತಮ್ಮ ತೀಕ್ಷ್ಣವಾದ ಮಾತುಗಳಲ್ಲಿ ಪ್ರಯತ್ನ ಮಾಡ್ತಕ್ಕಂಥ ಅರ್ಥವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು, ಬನ್ನಿ ನೋಡ್ತಾ ಹೋಗೋಣ. ಬಹಳ ವಿಶೇಷವಾಗಿ ಅಭಿಯೋಜನೆಗೆ ಅನುಮತಿಯನ್ನು ನೀಡುವ ವಿಚಾರದಲ್ಲಿ ಅಂದರೆ ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಡಾ ಅಕ್ರಮ ಅಥವಾ ಮೂಡಾ ನಿವೇಶನದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ ಕೊಡಬೇಕು ವಿಚಾರಣೆಗೆ ಅಥವಾ ತನಿಖೆಗೆ ಅಥವಾ ಮುಂದಿನ ಪ್ರಾಸೆಸ್ಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮುಖ್ಯಮಂತ್ರಿಯಾದವರ ಮೇಲೆ ಯಾವುದೇ ರೀತಿಯಾಗಿ ದಿಢೀರನೆ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಇವತ್ತೇನು ಉದ್ಭವ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನು ನೀಡತಕ್ಕಂಥ ವಿಚಾರದಲ್ಲಿ ಮಾಜಿ ಸಿಎಂ ಮಾಜಿ ಸಚಿವರು ತಮ್ಮ ನಡುವೆ ರಾಜ್ಯಪಾಲರು ತಾರತಮ್ಯವನ್ನು ಮಾಡಿದ್ದಾರೆ. ತಮ್ಮ ನಡುವೆ ರಾಜ್ಯಪಾಲರು ಯಾವ ರೀತಿಯಾಗಿ ತಾರತಮ್ಯವನ್ನು ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಟೀಕೆ ಮಾಡಿದ್ದಾರೆ. ಏನು ವಿಧಾನಸೌಧದಲ್ಲಿ ಈ ಬಗ್ಗೆ ಮಾತನಾಡ್ತಾ ಸಿದ್ದರಾಮಯ್ಯನವರು ಮಾಧ್ಯಮದವರಿಗೆ ಪ್ರತಿಕ್ರಿಯೆ ಕೊಡ್ತಾ ಅವರು ಮಾತನಾಡ್ತಾರೆ. ಮೂಡಾ ಪ್ರಕರಣದಲ್ಲಿ ಖಾಸಗಿ ವ್ಯಕ್ತಿ ಅಂದರೆ TJ ಅಬ್ರಹಾಂ ವಿರುದ್ಧ ದೂರು ಸಲ್ಲಿಸಿದ ಕೆಲವೇ ಗಂಟೆಗಳಲ್ಲಿ ರಾಜ್ಯಪಾಲರು ಶೋಕಾಸ್ ನೋಟಿಸನ್ನು ನೀಡಿದರು. ಸಮರ್ಪಕವಾದ ಉತ್ತರವನ್ನು ನೀಡಿದ ನಂತರವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ ನಡೆದಂತಹ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ HD ಕುಮಾರಸ್ವಾಮಿ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ಲೋಕಾಯುಕ್ತ ಅಧಿಕಾರಿಗಳು 2023 ನವೆಂಬರ್ 23ರಂದು ಮನವಿಯನ್ನು ಮಾಡಿದರು. ಇದನ್ನು ನೆನಪಿಸ್ತಾರೆ ಮಾಧ್ಯಮದವರು ಮುಂದೆ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರು. ರಾಜ್ಯಪಾಲರು ಎಲ್ಲೆಲ್ಲಿ ಮೀನಾಮೇಷ ಮಾಡಿದ್ದಾರೆ, ಎಲ್ಲೆಲ್ಲಿ ತಾರತಮ್ಯವನ್ನು ಮಾಡಿದ್ದಾರೆ, JDSನವರಿಗೊಂದು, BJPಯವರಿಗೊಂದು, ಕಾಂಗ್ರೆಸ್ನವರಿಗೊಂದು, ರಾಜ್ಯಪಾಲರು ಈ ಬಗೆಯ ನೀತಿಯನ್ನು ಅನುಸರಿಸೋದಕ್ಕೆ ದಾಖಲೆಗಳು ಅಥವಾ ಪುರಾವೆಗಳು ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವರ ಹಗರಣಕ್ಕೆ ಅಥವಾ ಕುಮಾರಸ್ವಾಮಿಯವರಿಗೆ ಸಂಬಂಧಪಟ್ಟಂಥ ಒಂದು ಪ್ರಕರಣವನ್ನು ನೆನಪಿಸ್ತಾರೆ. ಅಂದರೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ ನಡೆದಂತಹ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ HD ಕುಮಾರಸ್ವಾಮಿ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೋರಿ ಲೋಕಾಯುಕ್ತ ಅಧಿಕಾರಿಗಳು 2023 ನವೆಂಬರ್ 23ರಂದು ಮನವಿಯನ್ನು ಮಾಡಿದರು. ರಾಜ್ಯಪಾಲರು ಇದುವರೆಗೂ ಕೂಡ ಇದಕ್ಕೆ ಸ್ಪಂದಿಸದೆ ಯಾಕಿದ್ದಾರೆ? ಸ್ಪಂದಿಸದ ಕಾರಣ ಲೋಕಾಯುಕ್ತರು ಅಂದರೆ ರಾಜ್ಯಪಾಲರು ಇದುವರೆಗೂ ಕೂಡ ಸ್ಪಂದಿಸಲಿಲ್ಲ. ಹಾಗಾಗಿ ಲೋಕಾಯುಕ್ತದವರು ಮತ್ತೊಮ್ಮೆ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಂತಹ ತಾರತಮ್ಯ ಯಾಕೆ? ನೋಡಿ, ಕುಮಾರಸ್ವಾಮಿಯವರು ಅವರಿಗೆ ಸಂಬಂಧಪಟ್ಟಂಥ ಹಗರಣದಲ್ಲಿ ನೀವು ಇದುವರೆಗೂ ಕೂಡ ಮುಂದುವರಿಲಿಲ್ಲ. ಲೋಕಾಯುಕ್ತರು ಮತ್ತೊಮ್ಮೆ ಅದಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅವ್ರ ಬಗ್ಗೆ ವಿಚಾರಣೆ ಮಾಡಬೇಕು, ಮತ್ತೊಮ್ಮೆ ನೀವು ಅವಕಾಶ ಮಾಡಿಕೊಡಿ ಅನ್ನುವಂಥ ಕೇಳುವಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಈ ರೀತಿಯಾಗಿ ಒಬ್ಬರು ಸಿಎಂ ಬೇರೆ ಪಕ್ಷದ ಸಿಎಂ ಇದ್ದಾರೆ, ನಿಮ್ಮ ಪಕ್ಷದವರಿಗೆ ಅಥವಾ ನಿಮ್ಮ ಮೈತ್ರಿ ನೀವು ಬಂದಂತಹ ಆ ಪಕ್ಷದ ಹಿನ್ನೆಲೆಯಿಂದ ಬಂದಂಥವರ ಮೈತ್ರಿ ಜೊತೆಗೆ ಇದ್ದಂಥವರ ನಾಯಕರ ಫೈಲನ್ನು ನೀವು ಇದುವರೆಗೂ ಕೂಡ ಗಮನ ಕೊಡಲೇ ಇಲ್ಲ, ಯಾಕೆ ಇಂತಹ ತಾರತಮ್ಯವನ್ನು ಮಾಡ್ತೀರಿ ಅಂತ ಮಾಧ್ಯಮದವರ ಮುಂದೆ ರಾಜ್ಯಪಾಲರಿಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಎತ್ತಿದ್ದಾರೆ. ರಾಜ್ಯಪಾಲರು ಈ ರೀತಿ ಸೆಲೆಕ್ಟಿವ್ ಆಗಿರಬಾರ್ದು, ಅಂದರೆ ಒಬ್ಬರಿಗೊಂದು ಮತ್ತೊಬ್ಬರಿಗೆ ಒಂದು ಮಾಡ್ತಕ್ಕಂಥ ಸೆಲೆಕ್ಟಿವ್ ಆಗಿರ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬಾರ್ದಿತ್ತು. ಅವರು ರಾಷ್ಟ್ರಪತಿಯ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕೇ ಹೊರತು ಕೇಂದ್ರ ಸರ್ಕಾರದ ಪ್ರತಿನಿಧಿಯಂತೆ ಕೆಲಸ ಮಾಡಬಾರ್ದು ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿಯವರು. HD ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ, ಜನಾರ್ದನ್ ರೆಡ್ಡಿ, ಶಶಿಕಲಾ ಜೊಲ್ಲೆ ಇವರೆಲ್ಲರ ಮೇಲಿನ ಆರೋಪಗಳ ತನಿಖೆಗಳಿಗೂ ಕೂಡ ರಾಜ್ಯಪಾಲರ ಅನುಮತಿಯನ್ನು ಕೇಳಲಾಗಿತ್ತು. ಇದನ್ನು ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮದವರ ಮುಂದೆ ನೆನಪಿಸ್ತಾರೆ. ಯಾರ್ಯಾರು? HD ಕುಮಾರಸ್ವಾಮಿಯವರು, ಮುರುಗೇಶ್ ನಿರಾಣಿಯವರು, ಜನಾರ್ದನ್ ರೆಡ್ಡಿಯವರು, ಶಶಿಕಲಾ ಜೊಲ್ಲೆಯವರು ಇವರೆಲ್ಲರ ಮೇಲಿನ ಆರೋಪಗಳ ತನಿಖೆಗೂ ರಾಜ್ಯಪಾಲರ ಅನುಮತಿಯನ್ನು ಕೇಳಲಾಗಿದೆ. ಈವರೆಗೂ ಯಾಕೆ ಕೊಟ್ಟಿಲ್ಲ ಸ್ವಾಮಿ ನೀವು ಅಂತ ರಾಜ್ಯಪಾಲರಿಗೆ ಮಾಧ್ಯಮದವರ ಮುಖೇನ ಮತ್ತೊಮ್ಮೆ ಪ್ರಶ್ನೆಯನ್ನು ಹಾಕಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡ್ತಾ ಮುಖ್ಯಮಂತ್ರಿಗಳು, ಸೊ ಕಾಂಗ್ರೆಸ್ ಪಕ್ಷದವರು ಪ್ರಶ್ನಿಸಿದರೆ ಹೀಯಾಳಿಕೆ ಆಗುತ್ತೆ. ಅಂದರೆ ರಾಜ್ಯಪಾಲರು ಈ ರೀತಿಯಾಗಿ ನೀವು ತಾರತಮ್ಯ ಮಾಡ್ತಾ ಇದ್ದೀರಿ, ರಾಜ್ಯಪಾಲರ ಭವನವನ್ನು ರಾಜಕೀಯ ಭವನವನ್ನಾಗಿ ಮಾಡಿಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡಿದರೆ ಅದು ರಾಜ್ಯಪಾಲರ ಹೀಯಾಳಿಕೆ. ರಾಜ್ಯಪಾಲರು ದಲಿತರು, ರಾಜ್ಯಪಾಲರನ್ನ ಜಾತಿ ನಿಂದನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ನೀವು BJPಯವರು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಏನಾದರೂ ಪ್ರಶ್ನೆ ಮಾಡಿದ್ರೆ ಈ ರೀತಿಯಾದಂಥ ಹೀಯಾಳಿಕೆ ಅಂತ ನೀವು ಹೇಳ್ತೀರಿ. ಯಾರು? BJPಯವರಿಗೆ ಮಾಧ್ಯಮದವರ ಮುಖಾಂತರ ಟಕ್ಕರ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು.
ಕಾಂಗ್ರೆಸ್ ಪಕ್ಷದವರು ಪ್ರಶ್ನೆ ಮಾಡಿದರೆ ಹೀಯಾಳಿಕೆ ಹೇಗಾಗುತ್ತೆ ಅಂತ BJPಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ರಾಜ್ಯಪಾಲರ ಹುದ್ದೆ ಸಂವಿಧಾನಾತ್ಮಕವಾದದ್ದು, ಅವರ ಮೇಲೆ ಗೌರವ ಇದೆ. ಆದರೆ ರಾಜ್ಯಪಾಲರು ತಾರತಮ್ಯ ಧೋರಣೆಯನ್ನು ಅನುಸರಿಸಬಾರದು ಎಂದು CM ಸಿದ್ದರಾಮಯ್ಯನವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಈಗ ರಾಜ್ಯದಾದ್ಯಂತ ಏನಾಗ್ತಾ ಇದೆ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಒಂದು ಕಡೆ ರಾಜ್ಯಪಾಲರ ಮೇಲೆ ಮತ್ತೆ ಕಾಂಗ್ರೆಸ್ನವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. CM ಸಿದ್ದರಾಮಯ್ಯನವರನ್ನ ಹಗರಣಕ್ಕೆ ತಳುಕು ಹಾಕಿ ಅವರ ರಾಜೀನಾಮೆಯನ್ನು ಪಡಿಬೇಕು, ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಬಾರದು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ ಷಡ್ಯಂತ್ರಕ್ಕೆ ರಾಜ್ಯಪಾಲರ ರಾಜಭವನ ಬಳಕೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪಗಳು ಮತ್ತೆ ಕೇಳಿ ಬರ್ತಾ ಇರೋದ್ರಿಂದ ಸಹಜವಾಗಿ CM ಸಿದ್ದರಾಮಯ್ಯನವರ ಅಭಿಮಾನಿ ವರ್ಗ ಕೆರಳಿ ಕೆಂಡ ಆಗಿದೆ. ರಾಜ್ಯದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಿದೆ. ಈ ಬಗ್ಗೆ ಕೆಲವೊಂದು ಪ್ರಮುಖ ಕಾಂಗ್ರೆಸ್ ನಾಯಕರ ಮೇಲೆ BJP ಕೂಡ ದೂರನ್ನು ಕೂಡ ಕೆಲವೆಡೆ ಈಗಾಗಲೇ ಕೊಟ್ಟಿದೆ. ಪೊಲೀಸ್ ಠಾಣೆಗಳಲ್ಲಿ ಅಥವಾ FIR ಫೈಲ್ ಏನು ಪೊಲೀಸ್ ಠಾಣೆಗಳಲ್ಲಿ ಹೋಗಿ ಪ್ರಮುಖವಾದಂಥ ಮಂತ್ರಿಗಳ ಮೇಲೆ ದೂರನ್ನು ಕೂಡ ಕೊಟ್ಟಿದೆ. ರಾಜ್ಯಪಾಲರಿಗೆ ಅವಮಾನಿಸಿದ್ದಾರೆ, ಇವರು ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಂಥವರಿಗೆ ಅಗೌರವವನ್ನು ತೋರಿದ್ದಾರೆ ಅಂತ BJP ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇಷ್ಟರ ಮಟ್ಟಿಗೆ ಈಗ ಪರಿಸ್ಥಿತಿ ರಾಜ್ಯದಾದ್ಯಂತ ಕೆಟ್ಟು ಹೋಗುವಂಥ ವಾತಾವರಣ ನಿರ್ಮಾಣ ಆಗಿದೆ. ರಾಜಕೀಯಕ್ಕೆ ರಾಜಭವನ ಬಳಕೆ ಆಗಿದ್ದರಿಂದ ಅನ್ನುವಂಥದ್ದು ಒಂದು ಕಡೆ. ಇನ್ನು ಇದರ ಜೊತೆಗೇನೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೆದಿದೆ. KPCC ಅಧ್ಯಕ್ಷ DK ಶಿವಕುಮಾರ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಇದೀಗ ಆ ಕುರಿತಂತೆ ವಿವರಣೆಯನ್ನು ನೀಡಿದ್ದಾರಂತೆ ಸಚಿವರು. ಪಕ್ಷದ ಮುಖ್ಯಸ್ಥರು ಚಿಕ್ಕೋಡಿ, ಬೆಳಗಾವಿ ಗ್ರಾಮಾಂತರ ಜಿಲ್ಲೆಗೆ ಪಕ್ಷದ ಅಧ್ಯಕ್ಷರನ್ನ ನೇಮಕ ಮಾಡಬೇಕಾಗಿತ್ತು. ಹಾಗಾಗಿ ಅದರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಹೋಗಿದ್ದೆ, ಅವ್ರ ಜೊತೆ ಚರ್ಚೆ ಮಾಡಿದ್ದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. CM ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯಿಸಿ, ಸಿದ್ದರಾಮಯ್ಯ ಬದಲಾವಣೆ ಸಾಧ್ಯನೇ ಇಲ್ಲ, 100ಕ್ಕೆ 100 ಅವರೇ ಮುಂದುವರಿತಾರೆ. BJPಯವರು ಕಾಂಗ್ರೆಸ್ ಸರ್ಕಾರಗಳನ್ನು ಉಳಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕಕ್ಕೆ ಇಂತಹ ಪರಿಸ್ಥಿತಿ ಬಂದಿದೆ. ನಾಳೆ ಇದಾದ ಮೇಲೆ ತೆಲಂಗಾಣದಲ್ಲೂ ಕೂಡ ಸರ್ಕಾರವನ್ನು ಉಳಿಸುವುದಕ್ಕೆ BJP ಪ್ರಯತ್ನ ಮಾಡುತ್ತೆ. ಕೇಂದ್ರ ಸರ್ಕಾರದ ಇದೇ ಕೆಲಸ ಆಗಿದೆ ಅನ್ನುವಂಥ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ತೊಂದರೆ ಆದರೆ ತೆಲಂಗಾಣ ಸರ್ಕಾರವು ಕೂಡ ಹೋಗುತ್ತೆ, ಅಲ್ಲಿಯ ಸರ್ಕಾರ ತೆಗೆಯುವ ಪ್ರಯತ್ನ ಆಗುತ್ತೆ. ಹೀಗಾಗಿ ಸಿದ್ದರಾಮಯ್ಯವರನ್ನ ಉಳಿಸಿಕೊಳ್ಳಲೇಬೇಕು ಅಂತ ಪ್ರತಿಪಾದನೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿ ಇಡೀ ಕಾಂಗ್ರೆಸ್ ಟೀಮ್ CM ಸಿದ್ದರಾಮಯ್ಯ ಅವರ ಪರ ಇದೆ. ಮುಂದಿನ 10 ವರ್ಷವೂ ಕೂಡ ಪಕ್ಷ ಅಧಿಕಾರದಲ್ಲಿ ಇರುತ್ತೆ. ಹೈಕಮಾಂಡ್, ಶಾಸಕ, ಸಚಿವರು, ಮುಖ್ಯಮಂತ್ರಿ ಬೆಂಬಲಕ್ಕೆ ನಿಂತಿದೆ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇಡೀ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಹೋರಾಟವನ್ನು ಆರಂಭಿಸುತ್ತೆ. ಪಶ್ಚಿಮ ಬಂಗಾಳ ಸೇರಿ ರಾಜ್ಯಪಾಲರು ಏನೇನು ಮಾಡ್ತಾ ಇದ್ದಾರೆ ನೋಡಿ ತಿಳ್ಕೊಳ್ಳಿ ಅಂತ ಉಪಮುಖ್ಯಮಂತ್ರಿ ಅಂದರೆ DCM DK ಶಿವಕುಮಾರ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮಕ್ಕೆ. ಒಟ್ಟಾರೆ ಕೇಂದ್ರ ಮಟ್ಟದಲ್ಲಿ ಇಂಡಿಯಾ ಕೂಟ, ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಕೂಟ, CM ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರಾಜಕೀಯ ನಡೀತಾ ಇದೆ, ಒಂದು ಚುನಾಯಿತ ಸರ್ಕಾರವನ್ನು ಮೊಟಕುಗೊಳಿಸೋದಕ್ಕೆ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದನ್ನು ಸಾರ್ವಜನಿಕರ ಮುಂದೆ ಬಿಂಬಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ ಕೂಡ CM ಸಿದ್ದರಾಮಯ್ಯ ಪರವಾಗಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, DCM DK ಶಿವಕುಮಾರ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಎಲ್ಲ ಸಚಿವರು ಕೂಡ ಒಟ್ಟಾಗಿ ಸದ್ಯಕ್ಕಂತೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಧ್ಯಮದವರ ಮುಂದೆ ಮತ್ತೆ ನಾವು ಈ ಹಗರಣದಲ್ಲಿ ನಿರ್ದೋಷಿ, ರಾಜ್ಯಪಾಲರು ಇಲ್ಲಿ ಸಂವಿಧಾನಾತ್ಮಕವಾಗಿ ನಡೆದುಕೊಂಡಿಲ್ಲ ಅನ್ನೋದನ್ನು ಎತ್ತಿ ತೋರಿಸುವಂತಹ ಪ್ರಯತ್ನವನ್ನು CM ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ ನಾಯಕರು ಮತ್ತೆ ಮಾಡ್ತಾನೆ ಇದ್ದಾರೆ.